ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಲ್ಲಿ ಯಾವ ತರ ಇದೆ ವಾತಾವರಣ, ಏನು ಅನಿಸ್ತಾ ಇದೆ ಸರ್? ಎಲ್ಲ ಜನರು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸರ್? ವಾತಾವರಣ ಚೆನ್ನಾಗಿದೆ. ಜನರು ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ದಾರೆ. ಬಾಗಲಕೋಟೆನಲ್ಲಿ ಮೇಟಿಯವರು ಬಹಳ ಒಳ್ಳೆ ಕೆಲಸ ಮಾಡಿದ್ರು. 5 ಬಾರಿ ಶಾಸಕರಾಗಿದ್ರು, ಮತ್ತೆ 1 ಬಾರಿ ಪಾರ್ಲಿಮೆಂಟ್ ಮಂತ್ರಿ ಆಗಿದ್ರು. ಮೇಟಿಯವರು ಎಲ್ಲಾ ಜನರ ಜೊತೆಲೂ ಚೆನ್ನಾಗಿದ್ರು. ಅವರು ಒಂಥರ ಯಾರು ಗೊತ್ತು ಕೂಡ ವೈರತ್ವ ಇರಲಿಲ್ಲ. ಅವ್ರಿಗೆ ಅಜಾತ ಶತ್ರು. ಅವರು ನಿಧನರಾಗಿದ್ದಾರೆ. ಅವ್ರು ನಿಧನರಾದ್ರಿಂದ ಬೈ ಎಲೆಕ್ಷನ್ ಸಿಂಪತಿ ಫ್ಯಾಕ್ಟರ್ ವರ್ಕ್ ಆಗ್ತಾ ಇದೆ. ಅವರು ಒಳ್ಳೆಯವರು ಅಂತಕ್ಕಂಥದ್ದು ಎಲ್ಲ ಜನಾಂಗದವರು ಕೂಡ ಸಜ್ಜನ ರಾಜಕಾರಣಿ, ಸಚ್ಚಾರಿತ್ರ ಇದ್ದಂಥ ರಾಜಕಾರಣಿ, ಪ್ರಾಮಾಣಿಕವಾಗಿದ್ದಂಥ ರಾಜಕಾರಣಿ ಅಂತ ಭಾವನೆ ಇದೆ. ಅದರಿಂದ ಅವ್ರ ಮಗನಿಗೆ ನಾವು ಟಿಕೆಟ್ ಕೊಟ್ಟಿರೋದ್ರಿಂದ ಅವ್ರ ಮಗ 100ಕ್ಕೆ 100 ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ನಿನ್ನೆಯಿಂದ ಪ್ರಚಾರ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಜನರ ಪ್ರೀತಿ ವಿಶ್ವಾಸ ವ್ಯಕ್ತ ಆಗ್ತಾ ಇದೆ. ನಾವು ಗೆದ್ದೇ ಗೆಲ್ತೀವಿ. ಸರ್, ಈಗ ಮೇಟಿಯವರು ತಮಗೆ ಸಾಕಷ್ಟು ಲಾಯಲ್ ಆಗಿದ್ದು ಒಂದು ವಿಚಾರದಲ್ಲಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಗೆಲ್ಲುವ ವಿಚಾರದಿಂದ ತಾವು 5 ದಿನ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಏನ್ ಹೇಳ್ತಾ ಇದ್ದಾರೆ, ಸೋಲು ಭಯದಿಂದ ಸಿದ್ದರಾಮಯ್ಯವರು ಇಲ್ಲಿ 5 ದಿನ ನಿಮ್ಮದೇ ಚುನಾವಣೆ ಇದ್ದಾಗ 1 ದಿನ ಮಾಡಿದ್ರಿ, ಆದ್ರೆ ಇಲ್ಲಿ 5 ದಿನ ಮಾಡಕತ್ತೀರಿ ಅನ್ನುವಂತ. ಬಾದಾಮಿನಲ್ಲಿ ಇಡೀ ರಾಜ್ಯದ ಜನರಲ್ ಎಲೆಕ್ಷನ್ ಅವ್ರಿಗೆ ಸೋಲ್ತೀವಿ ಅನ್ನೋ ಭಯದಿಂದ ಈ ತರ ಎಲ್ಲ ಮಾತಾಡ್ತಾ ಇದ್ದಾರೆ. ಇದು ಬೈ ಎಲೆಕ್ಷನ್ ಅಂತ ಗೊತ್ತಾಗಬೇಕು. ಅವರು ಬೈ ಎಲೆಕ್ಷನ್ ನಲ್ಲಿ ಇಲ್ಲಿ 4 ದಿನ ಮಾಡ್ತೀನಿ, ದಾವಣಗೆರೆಯಲ್ಲಿ 3 ದಿನ ಮಾಡ್ತೀನಿ. ಸೊ ಎಲ್ಲ ಭಾಗದಲ್ಲೂ ಕೂಡ ಓಡಾಡ್ತಾ ಇದ್ದೀನಿ. ತಮಗೆ ವಂಶವಾಹಿನಿಗೆ ಮನೆ ಆಗ್ತಾ ಇದೆ. ಇಲ್ಲಿ ಮಗನಿಗೆ ಮನೆ ಕಳಿಸ್ತಾರೆ ಅಂತ ಹೇಳಿ ವಂಶವಾಹಿನಿಗೆ ಮನೆ ಹಾಕಿ, ಅದು ಕಾಂಗ್ರೆಸ್ನ ಪದ್ಧತಿ. ಯಾರು ಸತ್ತಿರ್ತಾರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡೋದು. ದಾವಣಗೆರೆನಲ್ಲೂ ಶಿವಶಂಕರ ಪ್ರಸಾದ್ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ರು. ಇಲ್ಲಿ HY ಮೇಟಿಯವರು ಕಾಲವಾದರು, ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇದು ಮೊದಲಿಂದ ನಡ್ಕ ಬಂದಿರತಕ್ಕಂಥ ಪದ್ಧತಿ, ಸಂಪ್ರದಾಯ. ನಿರೀಕ್ಷೆ ಮಾಡಿದ್ವಲ್ಲ, ಅದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಸಿಗ್ತಾ ಇದೆ. ಅದರಿಂದ ನಾವು 100ಕ್ಕೆ 100 ಗೆದ್ದೇ